ಕ್ಷೇತ್ರಕ್ಕೊಂದು ಅರ್ಥವಾದಂತಹ ಚೌಕಟ್ಟನ್ನು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ, ತತ್ವಜ್ಞಾನ ಹಾಗೂ ರಾಷ್ಟ್ರದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟವರು ಸರ್ವಪಲ್ಲಿ ರಾಧಾಕೃಷ್ಣನ್ನರವರು. 1918ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಆಯ್ಕೆಯಾಗುತ್ತಾರೆ. ದೇಶ ವಿದೇಶಗಳ ತತ್ವಜ್ಞಾನದ ಪತ್ರಿಕೆಗಳಲ್ಲಿ ತಮ್ಮ ಆಳವಾದ ಹಾಗೂ ಅರಿತವಾದ ಬರವಣಿಗೆಗಳಿಂದ ಲೇಖನಗಳನ್ನು ಬರೆಯುತ್ತಾ ಹೋಗ್ತಾರೆ. ದಿ ಫಿಲಾಸಫಿ ಆಫ್ ರವೀಂದ್ರನಾಥ್ ಟ್ಯಾಗೋರ್ ಅನ್ನುವಂತಹ ವಿಷಯದ ಮೇಲೆ ಇವರು ಒಂದು ಪುಸ್ತಕವನ್ನು ಬರೆಯುತ್ತಾರೆ. ಮುಖ್ಯವಾಗಿ ಗುರು ಶಿಷ್ಯರ ನಡುವಿನ ಬಾಂಧವ್ಯದ ಪ್ರತೀಕವಾಗಿ ಇವರ ಜೀವನದಲ್ಲಿ ನಡೆದಂತಹ ಒಂದು ಅವಿಸ್ಮರಣೀಯವಾದ ಘಟನೆಯನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಸರ್ವಪಲ್ಲಿ ರಾಧಾಕೃಷ್ಣನ್ನರವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದಂತಹ ಸಂದರ್ಭ, ಇವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ತತ್ವಜ್ಞಾನದ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಒಂದು ಆನಂದದ ಕ್ಷಣಗಳನ್ನು ನೆನಪಿಸಿಕೊಂಡಂತಹ ವಿದ್ಯಾರ್ಥಿಗಳು ಅವರನ್ನು ಉಪರಾಷ್ಟ್ರಪತಿಗಳ ಒಂದು ಪದವಿಯ ಅಲಂಕಾರಕ್ಕಾಗಿ ದೆಹಲಿಗೆ ಬೀಳ್ಕೊಡುವಂತಹ ಸಂದರ್ಭ ಬರುತ್ತೆ. ಸ್ವತಃ ಎಲ್ಲ ವಿದ್ಯಾರ್ಥಿಗಳು, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಒಂದು ಸಾರೋಟನ್ನು ತಂದು ಆ ಸಾರೋಟನ್ನು ಪುಷ್ಪದಿಂದ ಅಲಂಕರಿಸಿ ರಾಧಾಕೃಷ್ಣನ್ನರವರನ್ನು ಸಾರೋಟಿನಲ್ಲಿ ಕೂರಿಸಿ ತಾವೇ ಸ್ವತಃ ಕುದುರೆಗಳಂತೆ ಸಾರೋಟನ್ನು ರೈಲ್ವೆ ನಿಲ್ದಾಣದವರೆಗೆ ಎಳೆದುಕೊಂಡು ಹೋಗಿ ಅವರನ್ನು ಭಾವಪೂರ್ಣವಾಗಿ ವಿದಾಯ ಕೋರುತ್ತಾರೆ. ಈ ಒಂದು ಸಂದರ್ಭ ರಾಧಾಕೃಷ್ಣನ್ನರವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಅವರ ಕಂಗಳಲ್ಲಿ ಆನಂದ ಭಾಷ್ಪವನ್ನು ಹೊರಹೊಮ್ಮಿಸುತ್ತೆ. ತನ್ನ ನೆಚ್ಚಿನ ವಿದ್ಯಾರ್ಥಿಗಳು ಎಷ್ಟೊಂದು ನನ್ನ ಮೇಲೆ ಅಕ್ಕರೆಯನ್ನು, ಪ್ರೀತಿಯನ್ನು ಹೊಂದಿದ್ದಾರೆ ಅಂತೇಳಿ ಅವರು ಭಾವಪರವಶರಾಗ್ತಾರೆ. ಇದು ಅತ್ಯಂತ ಅವಿಸ್ಮರಣೀಯ ಅಂತೇಳಿ ಹೇಳ್ಬೋದು. ಇನ್ನು ರಾಧಾಕೃಷ್ಣನ್ನರವರ ಬಗ್ಗೆ ಅಷ್ಟೊಂದು ಪ್ರೀತಿ, ಗೌರವವನ್ನು ಹೊಂದೋದಕ್ಕೆ ಮುಖ್ಯ ಕಾರಣ ಅವರ ಆದರ್ಶಯುತವಾದಂತಹ ಜೀವನ, ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಂತಹ ಉತ್ತಮ ವ್ಯಕ್ತಿತ್ವ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಕಾರಣ ಅಂತೇಳಿ ಹೇಳ್ಬೋದು. ಗುರು ಅನ್ನುವಂತಹ ಪದವೇ ವಿಶಿಷ್ಟವಾದದ್ದು. ಗು ಎಂದರೆ ಅಂಧಕಾರ, ರು ಎಂದರೆ ಬೆಳಕು. ಗುಕಾರೋಂಧಕಾರ ತಾವತ್ ರುಕಾರೋ ತನ್ನಿವಾರಕಃ, ಅಂದರೆ ಅಂಧಕಾರವನ್ನು ನಾಶಪಡಿಸುವಂತಹ ಚೇತನ ಶಕ್ತಿ. ಅಂತಹ ಮಹಾನ್ ಚೇತನ ಶಕ್ತಿಗಳಲ್ಲಿ ನಾವು ಮುಖ್ಯವಾಗಿ ಶ್ರೀ ಆದಿಶಂಕರಾಚಾರ್ಯರು, ಶ್ರೀ ಚೈತನ್ಯ ಪ್ರಭುಗಳು, ಶ್ರೀ ರಾಮಕೃಷ್ಣ ಪರಮಹಂಸರು, ಶ್ರೀ ಸ್ವಾಮಿ ವಿವೇಕಾನಂದರು, ಹೀಗೆ ಮಹಾನ್ ಚೇತನಗಳನ್ನು ನಾವು ಹೆಸರಿಸ್ಬೋದು. ಅಂತಹ ಒಂದು ಮಹಾನ್ ಚೇತನಗಳ ಸಾಲಿಗೆ ಭಾರತ ರತ್ನದಂತಹ ಶ್ರೇಷ್ಠ ಪುರಸ್ಕಾರವನ್ನು ಪಡೆದಂತಹ, ಗೌರವ ಡಾಕ್ಟರೇಟ್ ಪಡೆದಂತಹ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಬ್ರಹ್ಮವಿದ್ಯಾ ಭಾಸ್ಕರ, ಹೀಗೆ ಹಲವಾರು ಪದವಿ ಪುರಸ್ಕಾರಗಳನ್ನು ಪಡೆದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ನರನ್ನು ಸಹ ನಾವು ಸೇರಿಸಬಹುದು. ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5ರಂದು ಇವರ ಜನ್ಮ ದಿನಾಚರಣೆಯ ನಿಮಿತ್ತ ನಡೆಸುವಂತಹ ಒಂದು ಆಚರಣೆ ಅತ್ಯಂತ ವಿಶಿಷ್ಟವಾದಂತಹ ಆಚರಣೆ. ಎಲ್ಲ ಶಿಕ್ಷಕ ಸಮುದಾಯ ಜಾಗೃತಿಗೊಳ್ಳೋದಕ್ಕೆ ಆ ಒಂದು ಅರ್ಥಪೂರ್ಣವಾದ ಆಚರಣೆ ನಮಗೆಲ್ಲ ಸ್ಫೂರ್ತಿದಾಯಕ ಅಂತೇಳಿ ಹೇಳ್ಬೋದು. 1931ರಲ್ಲಿ ಇವರು ಆಂಧ್ರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಆಯ್ಕೆಯಾಗಿ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ತಾವೊಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞ ಅನ್ನುವಂತಹ ಸಂದೇಶವನ್ನು ಸಹ ಅವರು ನಿರೂಪಿಸ್ತಾರೆ. ಅದೇ ರೀತಿಯಾಗಿ 1939ರಲ್ಲಿ ಬನಾರಸ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿಯೂ ಸೇವೆಯನ್ನು ಸಲ್ಲಿಸುತ್ತಾರೆ. 1949ರಲ್ಲಿ ಭಾರತದ ಪ್ರತಿನಿಧಿಯಾಗಿ ರಷ್ಯಾಕ್ಕೆ ರಾಯಭಾರಿಯಾಗಿ ಹೋಗುವಂತಹ ಒಂದು ಸದಾವಕಾಶ ಇವರಿಗೆ ಒದಗಿ ಬರುತ್ತೆ. ಆ ಒಂದು ಸದಾವಕಾಶದಲ್ಲಿ ಇವರು ರಷ್ಯಾದ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದಂತಹ ಸ್ಟಾಲಿನ್ನನ ಸರಿಸಮಾನವಾಗಿ ಇವರು ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. ಇಂತಹ ಅತ್ಯುತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ನರವರ ಒಂದು ಮಹಾನ್ ಚೇತನದ ಗುಣಗಳು ಅವರ ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದವು. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ರಾಧಾಕೃಷ್ಣನ್ನರವರು ಅತ್ಯಂತ ಪ್ರೀತಿಯ ಗುರು, ಮಹಾಗುರು, ಮಹಾನ್ ಚೇತನ ಅಂತೇಳಿ ನಾವು ಹೇಳ್ಬೋದು.